ಯಾವುದೂ ಅಲ್ಲಿ ಡಿಸ್ಟರ್ಬೆನ್ಸೇ ಇರಲ್ಲ, ಸುಮ್ಮನೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಯಾಕಂದರೆ ಸಮುದ್ರದ ಗುಣನೇ ಪ್ರಸನ್ನತೆಯನ್ನು ಇಟ್ಕೊಂಡಿರೋದು. ಹಾಗೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಪ್ರಸನ್ನವಾಗಿರಬೇಕು, ಇದನ್ನು ನಾವು ನಮ್ಮ ಭಾವನೆ ಇರಬೇಕು ಅನ್ನೋದನ್ನು ನಾವು ಸಮುದ್ರದಿಂದ ಕಲಿಬೋದು. ಆದರೆ ಮೂರನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಸಮುದ್ರ ನೋಡೋಕೆ ಎಷ್ಟು ಚಂದ, ಸಮುದ್ರ ಹತ್ರ ಹೋಗಿ ಪ್ರಸನ್ನತೆ ಎಷ್ಟು ಚೆನ್ನಾಗಿ ಸಿಗುತ್ತೋ ಹಾಗೆ ಸಮುದ್ರದ ಆಳವನ್ನು ತಿಳಿಯೋಕೆ ಸಾಧ್ಯ ಇಲ್ಲ. ನಮಸ್ತೆ. ಕಲಿಸದೆ ಕಲಿಸುವ 24 ಗುರುಗಳು ಬರೆದಿರೋದು ಜಗದೀಶ ಶರ್ಮಾ ಸಂಪಾತ್ ಸರ್ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ನಮ್ಮ ಮುಂದಿನ ಗುರು ಯಾರು? ಈ ಗುರು ಎಲ್ರಿಗೂ ಇಷ್ಟ ಆಗುತ್ತೆ. ಈ ಗುರುನ ನೋಡ್ತಾ ಇದ್ದರೆ ಸಾಕು ಅಲ್ಲೇ ಕುತ್ಕೊಂಡ್ಬಿಡ್ಬೇಕು ಅನಿಸುತ್ತೆ. ಎಲ್ರಿಗೂ ಡೆಫಿನೆಟ್ಲಿ ಆಸೆ ಇರುತ್ತೆ. ಬಟ್ ಎಷ್ಟು ಜನ ನೋಡಿದ್ದೀರಾ, ಎಷ್ಟು ಜನ ನೋಡಿಲ್ಲ, ಎಷ್ಟು ಜನ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಇನ್ನೂ ಹೋಗಿಲ್ಲ, ಅದನ್ನು ನಾವು ಥಿಂಕ್ ಮಾಡಬೇಕು. ಆ ಗುರು ಯಾರು ಅಂದರೆ ಸಮುದ್ರ. ಸಮುದ್ರ ಅಂದ್ರೇ ಎಷ್ಟು ಖುಷಿ ಅನಿಸುತ್ತೆ ಅಲ್ಲ. ಎಷ್ಟೋ ಜನಕ್ಕೆ ಸಮುದ್ರ ಅಂದರೆ ಭಯ ಕೂಡ ಹೌದು. ನೋಡೋಣ ಅವಧೂತರು ಸಮುದ್ರದಿಂದ ಏನನ್ನು ಕಲಿತರು ಅಂತ. ಅವಧೂತರು ಸಮುದ್ರದ ತೀರಕ್ಕೆ ಬಂದಾಗ ಅದನ್ನು ನೋಡ್ತಾ ನಿಂತ್ಕೊಂಡ್ರಂತೆ, ಇಲ್ಲಿಂದ ನಾನು ಏನು ಕಲಿಬೋದು ಅಂತ. ಇದು ತುಂಬ ಚೆನ್ನಾಗಿದೆ ನಮ್ಮ ಲೈಫ್ಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ. ಸಮುದ್ರ ನೋಡಿದ ತಕ್ಷಣ ನಮಗೆ ಪ್ರಸನ್ನತೆಯನ್ನು ನಮ್ಮ ಒಳಗಡೆ ಕ್ರಿಯೇಟ್ ಮಾಡುತ್ತೆ, ಹೌದಾ? ಸಮುದ್ರ ನೋಡ್ತಾ ನಿಂತ್ಕೊಳ್ಳಿ ನೀವು, ಅದರ ಅಲೆಗಳ ಸದ್ದು, ಅದರ ಒಂಥರ ಪ್ರಶಾಂತವಾಗಿ ಅನಿಸುತ್ತೆ, ಪ್ರಸನ್ನತೆ ಅಂತ ಅನಿಸುತ್ತೆ ಸಮುದ್ರ ನೋಡಬೇಕಾದ್ರೆ. ಯಾವುದೂ ಅಲ್ಲಿ ಡಿಸ್ಟರ್ಬೆನ್ಸೇ ಇರಲ್ಲ, ಸುಮ್ಮನೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಯಾಕಂದರೆ ಸಮುದ್ರದ ಗುಣನೇ ಪ್ರಸನ್ನತೆಯನ್ನು ಇಟ್ಕೊಂಡಿರೋದು. ಹಾಗೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಪ್ರಸನ್ನವಾಗಿರಬೇಕು, ಇದನ್ನು ನಾವು ಸಮುದ್ರದಿಂದ ಕಲಿಬಹುದು. ಎರಡನೇದು, ಸಮುದ್ರನ ನೋಡಿದ ತಕ್ಷಣ ಎಲ್ರಿಗೂ ಕೂಡ ಅದ್ರ ಹತ್ರ ಹೋಗಬೇಕು ಅನ್ನೋ ಆಸೆ ಹುಟ್ಟುತ್ತೆ, ಹೌದಾ? ಸತ್ಯನಾ ಅಲ್ವಾ? ಎಷ್ಟು ಜನ ಸಮುದ್ರಕ್ಕೆ ಹೋಗಿದ್ದೀರಾ? ಎಷ್ಟು ಜನ ಇನ್ನೂ ಸಮುದ್ರ ನೋಡಿಲ್ಲ? ಏನು ಮೇಡಮ್ ಹಿಂಗೆ ಕೇಳ್ತೀರಾ, ನೋಡಿಲ್ವಾ ಹಂಗಾದ್ರೆ ನಾವೆಲ್ಲ ಅಂತ ನಿಮ್ಗೆ ಅನಿಸೋದಾದರೆ, ಸತ್ಯ ಹೇಳ್ತೀನಿ, ತುಂಬ ಜನ ಸಮುದ್ರಗಳನ್ನು ನೋಡಿಲ್ಲ ಕೂಡ. ಮೈಸೂರಲ್ಲೇ ಇರ್ತಾರೆ, ಚಾಮುಂಡಿ ಬೆಟ್ಟ ನೋಡಿರಲ್ಲ. ಓಕೆ, ನಾವು ಅದೇ ಊರಲ್ಲಿದ್ದರೂ ಕೂಡ ಆ ಊರಲ್ಲಿರುವಂಥ ವೈಶಿಷ್ಟ್ಯತೆಗಳನ್ನು ಎಷ್ಟೋ ಸಲ ನೋಡಿರಲ್ಲ. ನಾವು ನೋಡಿದ್ದೀವಿ ಅಂತ ಜಗತ್ತಿರೋರು ಎಲ್ಲರೂ ನೋಡಿದ್ದಾರೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಯಾಕಂದರೆ ಅರ್ಥ ಆಗುತ್ತೆ, ಇಂಥವೆಲ್ಲ ಎಷ್ಟೋ ಸಲ ನೋಡೇ ಇರಲ್ಲ. ಈಗ ನಮ್ಮ ಮನೆಗಳಲ್ಲೇ ಊರುಗಳಿರುವಂಥ ನಮ್ಮ ಅಜ್ಜಿನೋ, ನಮ್ಮ ತುಂಬ ವಯಸ್ಸಾಗಿರುವಂಥವ್ರು, ದೊಡ್ಡಮ್ಮನೋ ಯಾರೋ ಆಗಿರ್ಬೋದು, ಎಲ್ಲಿ ನೋಡಿರ್ತಾರೆ ಅಲ್ವಾ? ಅವರು ಊರಲ್ಲಿರೋ ಕೆರೆ ಬಿಟ್ಟರೆ ಸಮುದ್ರ ನೋಡಿರಲ್ಲ. ಓಕೆ, ಆದರೆ ಸಮುದ್ರನ ನೋಡಿದ ತಕ್ಷಣ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಅದ್ರ ಹತ್ರ ಹೋಗಿ ಬರಬೇಕು ಅಂತ ಅನಿಸುತ್ತೆ. ಹಾಗೆ ನಾವು ಕೂಡ ನಾವು ಹೇಗಿರಬೇಕು ಅಂದರೆ, ನಮ್ಮಲ್ಲಿರುವಂತಹ ಪ್ರಸನ್ನತೆ ಜನಕ್ಕೆ ಇವ್ರ ಹತ್ರ ಒಂದು ಸಲ ಆದರೂ ಹೋಗಿ ಬರಬೇಕಪ್ಪ, ಇವ್ರ ಜೊತೆ ಮಾತಾಡಬೇಕಪ್ಪ, ಇವ್ರ ಸಮೀಪಕ್ಕಿರಬೇಕಪ್ಪ, ಸುಮ್ಮನೆ ಇವ್ರನ್ನ ನೋಡ್ತಾ ಇದ್ದರೆ, ಇವ್ರ ಜೊತೆಯಲ್ಲಿದ್ದರೆ ಆ ಪ್ರಸನ್ನತೆ ಬರುತ್ತೆ ಅನ್ನೋ ಹಾಗೆ ನಮ್ಮ ಭಾವನೆ ಇರಬೇಕು ಅನ್ನೋದನ್ನು ನಾವು ಸಮುದ್ರದಿಂದ ಕಲಿಬೋದು. ಆದರೆ ಮೂರನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಸಮುದ್ರ ನೋಡೋಕೆ ಎಷ್ಟು ಚಂದ, ಸಮುದ್ರ ಹತ್ರ ಹೋಗಿ ಪ್ರಸನ್ನತೆ ಎಷ್ಟು ಚೆನ್ನಾಗಿ ಸಿಗುತ್ತೋ ಹಾಗೆ ಸಮುದ್ರದ ಆಳವನ್ನು ತಿಳಿಯೋಕೆ ಸಾಧ್ಯ ಇಲ್ಲ. ಅಂದರೆ ಸಮುದ್ರ ಒಂದು ರೀತಿ ಗಾಂಭೀರ್ಯತೆಯನ್ನು ಕೂಡ ಅದು ಇಟ್ಕೊಂಡಿರುತ್ತೆ. ಹಾಗೆ ನಾವು ಕೂಡ ಎಲ್ಲರೂ ನಮ್ಮ ಜೊತೆ ಬರಬೇಕು ಅಂತ ಹೇಳಿ ಲೀನಿಯನ್ಸ್ ಕೊಡೋದಲ್ಲ. ಅಂದರೆ ನಾನೆಲ್ರಿಗೂ ಇಷ್ಟ, ನಾನೆಲ್ರಿಗೂ ಪ್ರೀತಿ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದು ನಮ್ಮ ಹತ್ರ ಹೇಗೆ ಬೇಕು ಹಾಗೆ ಬಿಹೇವ್ ಮಾಡೋಕ್ಕೂ ನಾವು ಅವಕಾಶ ಕೊಡಬಾರ್ದು. ನಮ್ಮನ್ನು ನೋಡಿದಾಗ ಪ್ರಸನ್ನತೆ ಅಂತ ಅನಿಸುತ್ತಾ, ನಮ್ಮನ್ನು ನೋಡಿ ನಮ್ಮ ಜೊತೆ ಮಾತಾಡಬೇಕು ಅನಿಸುತ್ತಾ, ನಮ್ಮ ಜೊತೇಲಿ ಇರಬೇಕು ಅನಿಸುತ್ತಾ, ನಮ್ಮ ಒಡನಾಟ ಬೇಕು ಅನಿಸುತ್ತಾ, ಓಕೆ. ಆದರೆ ಹೇಗೆ ಸಮುದ್ರ ಆಳಕ್ಕೆ ಹೋಗೋಕ್ಕಾಗಲ್ವೋ ಅಥವಾ ಸಮುದ್ರದ ಅದರಲ್ಲೂ ಒಂದು ಭಯ ಇರುತ್ತೋ, ಹಾಗೆ
ಬೌಂಡ್ರಿ ಕೂಡ ನಾವು ಹಾಕ್ಕೊಂಡಿರಬೇಕು. ನಾವು ತುಂಬ ಜಾಬಲ್ಲಾಗಿರ್ತೀವಿ, ಖುಷಿಯಾಗಿರ್ತೀವಿ, ಎಲ್ಲರ ಜೊತೆಗೂ ಮಿಂಗಲ್ ಆಗ್ತೀವಿ ಅಂತ ಹೇಳಿಬಿಟ್ಟು ನಾವು ಎಲ್ಲರೂ ನಮ್ಮ ಹತ್ರ ಲೀನಿಯನ್ಸ್ ತೊಗೊಂಡು ಮಿಸ್ಯೂಸ್ ಮಾಡ್ಕೋಬಾರ್ದು ನಮ್ಮನ್ನು. ಅಂದರೆ ಸಮುದ್ರದಲ್ಲಿರೋ ಈ ಗುಣನೂ ನಮ್ಮಲ್ಲಿರಬೇಕು. ನಮ್ಮನ್ನು ಜನ ಪ್ರೀತಿಸಬೇಕು, ನಮ್ಮ ಜೊತೆ ಬರೋಕ್ಕೆ ಆಸೆ ಪಡಬೇಕು, ನಮ್ಮನ್ನು ನೋಡಿದ ತಕ್ಷಣ, ನಮ್ಮ ಜೊತೆ ಮಾತಾಡಿದ ತಕ್ಷಣ ಅವ್ರಿಗೆ ಪ್ರಸನ್ನತೆ ಅನಿಸ್ಬೇಕು. ಅದೇ ಥರ ಭಯನೂ ಇರಬೇಕು. ಆ ಥರ ವ್ಯಕ್ತಿತ್ವನೂ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಜನ ಹೇಗೆ ಬೇಕು ಹಾಗೆ ಬಿಹೇವ್ ಮಾಡ್ತಾರೆ. ಸೊ ಆ ಬೌಂಡ್ರಿ ಹಾಕ್ಕೋಬೇಕು ನಾವು ಸಮುದ್ರದ ಹಾಗೆ ಸಮುದ್ರದಿಂದ ಇನ್ನೇನು ನಾವು ಕಲಿಬೋದು ಅಂತ ಅಂದರೆ, ಅದು ಯಾವ ರೀತಿ ಒಂದು ವ್ಯಕ್ತಿತ್ವನ ಇರುತ್ತೆ, ಯಾರಿಗೂ ಅದನ್ನು ಮೀರೋಕ್ಕಾಗಲ್ಲ. ಅದ್ರ ಆಳ ಏನು, ಅದರ ಅಗಲ ಏನು ನೋಡೋಕ್ಕಾಗಲ್ಲ. ನೋಡಿದಷ್ಟು ಸಮುದ್ರ ಕಾಣುತ್ತೆ. ಹಾಗೆ ನಮ್ಮ ಜ್ಞಾನ ಕೂಡ ಸಮುದ್ರದ ಹಾಗೆ ನೋಡಿದಷ್ಟು ಎಂಡೇ ಇಲ್ವಾ ಅನ್ನೋ ರೀತಿ ನಾವು ಇರಬೇಕು. ಹಾಗೆ ಗಾಂಭೀರ್ಯತೆಯೂ ಇರಬೇಕು, ಪ್ರಸನ್ನತೆಯೂ ಇರಬೇಕು. ಸಮುದ್ರ ಹೇಗೆ ಏನೋ ಮಳೆಗಾಲದಲ್ಲಿ ಉಕ್ಕು ಬಿಡೋದು, ಬೇಸಿಗೆ ಕಾಲದಲ್ಲಿ ಫುಲ್ಲು ಹಿಂಗೋಗೋದು ಆಗಲ್ಲ. ನೀವು ಅಬ್ಸರ್ವ್ ಮಾಡಿ, ಕೆರೆ ಕಟ್ಟೆಗಳು ಏನು ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ, ನೀರು ಹಿಂಗೋಗುತ್ತೆ. ಆದರೆ ಸಮುದ್ರ ಯಾವತ್ತಾದರೂ ಖಾಲಿ ಆಗಿರೋದನ್ನು ನಾವು ಕೇಳಿದ್ದೀವಾ? ಇಲ್ಲ ಅಲ್ಲ. ಕೆರೆ ಖಾಲಿ ಆಯಿತು, ಬಾವಿ ಖಾಲಿ ಆಯಿತು ಅಂತ ನೋಡಿದ್ದೀವಿ ನಾವು. ಅದಕ್ಕೆ ನಾವು ಹೇಳೋದು, ನಾವಿನ್ನು ಕೆರೆ, ಬಾವಿ, ಕಟ್ಟೆ ಇದರಲ್ಲೇ ನಾವು ನೋಡ್ತಾ ಇದ್ದೀವಿ. ಆದರೆ ನಾವು ನೋಡಬೇಕಾಗಿರೋದು ಹಾಗೆಯೇ ನಾವು ಕೂಡ ಹೇಗದು ಏನು ಹಿಂಗಲ್ಲ, ಸಮುದ್ರ ಹಿಂಗಿರೋದು ನಾವು ನೋಡೇ ಇಲ್ಲ ಅಲ್ವಾ, ಅದು ಯಾವತ್ತೂ ಖಾಲಿ ಆಗಿರೋದು ನೋಡೇ ಇಲ್ಲ ಅಲ್ವಾ. ಹಾಗೆ ನಾವು ಕೂಡ ನಾಲೆಜಲ್ಲಿ ಕೆರೆ ಬಾವಿ ಥರ ಇದ್ದೀವಿ. ಕೆರೆ ಬಾವಿ ಥರ ಇದ್ದುಬಿಟ್ಟೆ ನನಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೇಲಿ ಬದುಕ್ತಾ ಇದ್ದೀವಿ. ನಾವಿನ್ನೂ ಸಮುದ್ರದಂಥ ಜ್ಞಾನ ಪಡ್ಕೊಂಡೇ ಇಲ್ಲ. ನಾನು ಒಂದು 10 ವರ್ಷದ ಕೆಳಗಡೆ ಎಲ್ಲ ಗೊತ್ತು ಅಂತ ಕೆರೆ ತುಂಬ ತುಂಬಿಟ್ಟಿದೆ ಅನ್ನೋ ಒಂದು ಥಾಟಲ್ಲಿದ್ದೆ. ಬಾವಿನ ನೋಡಿದಾಗ ಬಾವಿಯಲ್ಲಿದ್ದೆ, ಕೆರೆ ನೋಡಿದಾಗ ಗೊತ್ತಾಯಿತು, ಓ ನಾ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಬೇಕು ಅಂತ. ನದಿ ನೋಡಿದಾಗ ಓ ಇನ್ನೂ ತಿಳ್ಕೊಬೇಕು ಅಂತ. ಸಮುದ್ರ ನೋಡಿದಾಗ ಓ ಇದಕ್ಕೆ ಎಂಡಿಲ್ಲ ಅಂತ ಅರ್ಥ ಆಯಿತು. ಸೊ ನಾನು ಯಾವುದೋ ಒಂದು ವಿದ್ಯೆ ಕಲ್ತಿದ್ದೀನಿ ಅಂದ ತಕ್ಷಣ ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರಬೇಕು ಅಂತ ಏನಿಲ್ಲ, ನನಗೆ ಗೊತ್ತಿರಬೇಕು ನಿಮಗೆ ಗೊತ್ತಿರಬೇಕು ಅಂತ ಏನಿಲ್ಲ. ನಾನು ನನ್ನ ಜೀವನದಲ್ಲಿ ಡೆವಲಪ್ ಆಗೋದಕ್ಕೆ ನಿಮ್ಮ ಹತ್ರ ಇರೋ ಜ್ಞಾನದ ಅವಶ್ಯಕತೆ ನನಗಿದೆ ಅಂದರೆ ನಾನು ಅದನ್ನು ತೊಗೋಬೇಕು. ನನ್ನ ಹತ್ರ ಇರೋ ಜ್ಞಾನದ ಅವಶ್ಯಕತೆ ನಿಮಗಿದೆ ಅಂದರೆ ಅದನ್ನು ನೀವು ತೊಗೋಬೇಕು. ಇದು ಎಂಡೇ ಇಲ್ಲ. ಯಾವುದೇ ಗುರುಗಳಾಗಿರ್ಬೋದು, ಅದು ಎಂಥ ಪಂಡಿತರೇ ಆಗಿರ್ಬೋದು, ಕಲಿಯೋದು ಇನ್ನೂ ಅವ್ರಿಗೂ ಇರುತ್ತೆ. ಇದು ಸತ್ಯ. ನಾನು ಸಮುದ್ರದಿಂದ ನಾನು ಕಲ್ತಿದ್ದು. ಆ್ಯಂಡ್ ನಂಗೆ ಸಮುದ್ರ ಅಂದರೆ ಎಷ್ಟು ಇಷ್ಟ ಅಂದರೆ, ಪಾಸ್ಟ್ ಲೈಫ್ ರಿಗ್ರೆಷನಲ್ಲೂ ನಾನು ಸಮುದ್ರದಲ್ಲೇ ಲೈಫ್ ಲೀಡ್ ಮಾಡಿದ್ದು. ಅಂದರೆ ನನ್ನ ಜನ್ಮ ಇದರಲ್ಲಿ ನೋಡಿಕೊಂಡಾಗ ನಾನು ಸಮುದ್ರದ ಕಡೆಗೆ ಹೋದರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈವನ್ ನಾನು ನನ್ನ ಹಸ್ಬೆಂಡ್ ಮಾಲ್ಡೀವ್ಸ್ ಕಂಟ್ರಿಗೆ ಹೋದಾಗ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ನಂಗೆ 1 hour ಟೈಮ್ ಕೊಡು ಅಂತ ಹೇಳಿ, ಅಂದರೆ ನಾನು ಅಲ್ಲಿ ಸಮುದ್ರದ ಹತ್ರ ಹೋಗಿ ಮರದ ಹತ್ರ ಒಂದು ಜೋಕಾಲಿ ಹಾಕಿದ್ರು, ಅಂದರೆ ಸಮುದ್ರದ ತೀರದಲ್ಲೇ ಹಾಕಿದ್ರು. ಅಲ್ಲಿ ಕೂತ್ಕೊಂಡು 1 hour ನಾನು ಸಮುದ್ರನ ನೋಡಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಅದು ಕೊಡೋ ಪೀಸು ಆ್ಯಂಡ್ ಅದನ್ನು ನೋಡ್ತಾ ನಾನು ನಿಜವಾಗ್ಲೂ ಇದೆಲ್ಲ ಅಂದ್ಕೊಂಡಿದ್ದೀನಿ, ಎಷ್ಟು ಪ್ರಕೃತಿಗಿಂತ ದೊಡ್ಡದು ಏನೂ ಇಲ್ಲ. ನನಗೆ ಅಹಂಕಾರ ಹೇಗೆ ಬರೋಕ್ಕೆ ಸಾಧ್ಯ? ನೀವು ಯಾವತ್ತೂ ಅಹಂಕಾರ ಪಟ್ಟಿಲ್ಲ. ಈಗ ನಾನು ಇಲ್ಲಿ ಕೂತಿದ್ದೀನಿ, ನಿನ್ನ ಹತ್ರ ನಾನು ಎಕ್ಸ್ಟ್ರಾ ಆಟ ಆಡೋಕ್ಕೆ ಹೋದರೆ ನನ್ನ ಜೀವ ಹೋಗುತ್ತೆ. ನಿನ್ನನ್ನು ನೋಡ್ತಾ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದರೆ ನೀನು ಅಷ್ಟೇ ಪ್ರೀತಿ ನನಗೆ ಕೊಡ್ತೀಯಾ? ಎಷ್ಟು ಬ್ಯೂಟಿಫುಲ್ ಇದೆ ಅಲ್ವಾ ಈ ನೇಚರು ಅಂತ ನಾನು ಸಮುದ್ರ ಜೊತೆ ಮಾತಾಡಿದ್ದು ಉಂಟು. ಓಕೆ, ನಾನು ಈಗಲೂ ಮರ ಗಿಡಗಳು ನೇಚರ್ಗೆ ಹೋದರೆ ಹಂಗೆ ಫೀಲ್ ಮಾಡ್ತೀನಿ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವೆಲ್ಲಾದರೂ ಸಮುದ್ರಗಳ ಹತ್ರ ಹೋದಾಗ ಒಂದು ಬ್ರೇಕ್ ತೊಗೊಂಡು ಒಂದು 5 minutes ಸಮುದ್ರ ಜೊತೆಗೆ ಮಾತಾಡಿ. ನಮ್ಮದೇನೂ ಇಲ್ಲ, ನಾವು ಪ್ರಕೃತಿ ಮುಂದೆ ನಾವೇನೂ ಅಲ್ಲ. ನಾವು ಎಷ್ಟೇ ಜ್ಞಾನ ಪಡ್ಕೊಂಡಿರಲಿ, ನಾನು ಇಡೀ ಲೋಕದಲ್ಲಿರೋ ಎಲ್ಲ ಜ್ಞಾನ ನನ್ನಲ್ಲೇ ಇದೆ ಅಂದರೂ ಕೂಡ ಭಗವಂತ ಡಿಸೈಡ್ ಮಾಡಿದ ತಕ್ಷಣ ಪ್ರಾಣ ಆಚೆ ಹೋಗುತ್ತೆ. ಸೊ ನಾನು ಏನೂ ಅಲ್ಲ, ಈ ಸತ್ಯ ನಮಗೆ ಗೊತ್ತಿರಬೇಕು. ಆವಾಗಲೇ ನಾವು ಬದುಕೋದನ್ನು ಕರೆಕ್ಟಾಗಿ ಬದುಕೋಕ್ಕೆ ಸಾಧ್ಯ. ಪ್ರಕೃತಿ ಮುಂದೆ ನಾವೇನೂ ಅಲ್ಲ. ಓಕೆ, ಹಾಗೆ ನಮ್ಮ ಹತ್ರನೂ ಹಣ ಹೆಚ್ಚಾದಾಗಲೂ ನಾವು ಹಿಗ್ಗಬಾರ್ದು. ಹಣ ಇಲ್ಲ ಅಂತ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಭಾವನೆಗಳನ್ನ ತುಂಬಿಕೊಂಡು ಖಾಲಿ ಭಾವನೆಯಲ್ಲೂ ಇರಬಾರ್ದು. ಹಿಗ್ಲೂಬಾರ್ದು, ಕುಗ್ಲೂಬಾರ್ದು. ನಾವು ಯಾವಾಗಲೂ ಸಮಸ್ಥಿತಿಯಲ್ಲಿ ಇರಬೇಕು. ಯಾವಾಗ ನಾವು ಸಮಸ್ಥಿತಿಯಲ್ಲಿರೋದನ್ನು ಅಭ್ಯಾಸ ಮಾಡ್ಕೊತೀವಿ, ಆವಾಗ ನಮಗೆ ಕಷ್ಟನೂ ಅನಿಸಲ್ಲ, ಸುಖನೂ ಅನಿಸಲ್ಲ.
ಅತಿಯಾದ ದುರಾಸೆನೂ ಬರಲ್ಲ, ಅಥವಾ ಎಲ್ಲ ತ್ಯಾಗ ಮಾಡೋಣ ಅನ್ನೋ ಭಾವನೆನೂ ಇರಲ್ಲ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ. ಇದು ನಾವು ಸಮುದ್ರದಿಂದ ಕಲಿಬೇಕಾಗಿರೋದು. ಸೊ ಎಷ್ಟೆಲ್ಲ ವಿಷಯಗಳಿದೆ ಸಮುದ್ರದಿಂದ ಕಲಿಯೋದಕ್ಕೆ. ಜ್ಞಾನದಲ್ಲಾಗಿರ್ಬೋದು, ಆಳದಲ್ಲಾಗಿರ್ಬೋದು, ಗಾಂಭೀರ್ಯದಲ್ಲಾಗಿರ್ಬೋದು, ಪ್ರಸನ್ನತೆಯಲ್ಲಾಗಿರ್ಬೋದು. ನೋಡಿ ಅಲ್ವಾ? ಸೊ ಆ ಥರದ ಒಂದು ತತ್ವ ನಾವು ಕೂಡ ಬೆಳೆಸ್ಕೋಬೇಕಾಗಿದೆ. ಈಗ ಸಮುದ್ರದಿಂದ ಏನನ್ನು ಕಲ್ತ್ರಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.